ಹಾಯ್ ಬಡ್ಡೀಸ್, ಬನ್ನಿ ಇಲ್ಲಿ ಮೊದಲಿಗೆ ನಾನು ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ನಮ್ಮ ತುಮಕೂರು ಮಂಡ್ಯ ಸೈಡೆಲ್ಲ ಮುದ್ದೆ ಬಸ್ಸಾರು ಅಂತಂದರೆ ಬಸ್ಸಾರಿಗೆ ಫೇಮಸ್ಸು. ಸೊ ಹಂಗಾಗ್ಬಿಟ್ಟು ನಾನು ನಿಮಗೆ ಒಂದು ಬಸ್ಸಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಬಸ್ಸಾರು ಮಾಡುವಾಗ ಮೊದಲಿಗೆ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮೊದಲೆಲ್ಲ ಇದನ್ನು ನಾವು ಒಲೆಯಲ್ಲಿ ಹಾಕ್ಬಿಟ್ಟು ಉರಿತಾ ಇದ್ವಿ, ಅಂದರೆ ಕೆಂಡದಲ್ಲಿ ಸುಡ್ತಾ ಇದ್ವಿ. ಇವಾಗ ಅದೇ ಆ ಥರ ಎಲ್ಲ ಯಾರ ಮನೇಲೂ ಒಲೆ ಇಲ್ಲ, ಅದಕ್ಕೋಸ್ಕರ ಇವಾಗ ನಾವು ಏನು ಮಾಡ್ತೀವಿ, ಅದು ಆಲ್ಟರ್ನೇಟಿವ್ಸ್ ಹುಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಪ್ಯಾನ್ ಆಗಿರ್ಬೋದು, ಹೆಂಚು ಯಾವುದ್ರಲ್ಲಾದರೂ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಇವೆಲ್ಲವೂ ಹುರ್ಕೊಬೇಕು ಚೆನ್ನಾಗಿ. ಈರುಳ್ಳಿ ಬೆಳ್ಳುಳ್ಳಿನ ಸಪ್ರೇಟಾಗಿ ಹುರ್ಕೊಳೋದ್ರಿಂದ ಸ್ವಲ್ಪ ಅದು ಹಸಿ ವಾಸನೆ ಚೆನ್ನಾಗಿ ಹೋಗುತ್ತೆ. ನಾನು ಆಲ್ರೆಡಿ ಇದನ್ನು ಟೊಮೊಟೊ ಮತ್ತು ಈ ಮೆಣಸಿನ್ಕಾಯಿ ಅದನ್ನೆಲ್ಲ ಒಂದು ಸಲ ನಾನು ಹುರ್ಕೊಂಡು ಈಗ ಈರುಳ್ಳಿನ ನಾನು ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ. ಅದೊಂಥರ ನಮ್ಗೆ ಗೊತ್ತಾಗುತ್ತೆ ಫ್ರೈ ಆಗೋದು, ಕಲರ್ ಚೇಂಜ್ ಆಗೋದು ಆ ಥರ. ಮತ್ತು ಈ ಈರುಳ್ಳಿ ಜೊತೆಗೇ ನಾನು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಈ ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಹುರ್ಕೊಂಡ್ರೆ, ಈ ಕಾಯಿಸಿ ಒಂದು ಸಾಂಬಾರು ರೆಡಿ ಆದಮೇಲೆ ಕಾಯಿಸ್ಕೊತ ಇಟ್ಕೊಂಡ್ರೆ ನಾವು 2-3 ಡೇಸ್ ಇಟ್ಕೋಬೋದು. ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ, ಮತ್ತು ಟೇಸ್ಟೂ ಚೆನ್ನಾಗಿ ಅನಿಸಲ್ಲ, ಮತ್ತು ಬೇಗ ಹಾಳಾಗಿಬಿಡುತ್ತೆ. ಇದನ್ನು ನಾವು 3 ಡೇಸ್ವರೆಗೂ ವಿತೌಟ್ ಫ್ರಿಡ್ಜ್ಗೆ ಇಡಲಾರ್ದೇ ನಾವು ಇಡಬಹುದು. ಮತ್ತು ನಾವು ಈ ಸಾಂಬಾರಿಗೆ ನಾವು ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಯಾವುದೋ ಬಸ್ಸಾರು ಮಾಡುವಾಗ ನಾವು ಯಾವುದೋ ಒಂದು ತರಕಾರಿ ಇದ್ರೂ ಮಾಡ್ಬೋದು. ಕಾಳುಗಳದ್ದು ಮಾಡ್ಬೋದು, ಮಿಕ್ಸ್ ಕಾಳು ಹಾಕಿ ಮಾಡ್ಬೋದು, ಇಲ್ಲ ಹೀರೆಕಾಯ್ದು ಮಾಡ್ಬೋದು, ಬೀನ್ಸ್ ಮಾಡ್ಬೋದು, ಇಲ್ಲ ಮೊಳಕೆ ಕಾಳು ಕಟ್ಟಿರ್ತೀವಲ್ವ ಆ ಮೊಳಕೆ ಕಾಳ್ದು ಕೂಡ ಮಾಡ್ಬೋದು. ನೋಡಿ ಇಲ್ಲಿ ನಾನು ಇವಾಗೆಲ್ಲ ಹುರಿದಾದ್ಮೇಲೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಾನು ಏನೇನು ಹುರ್ಕೊಂಡಿದ್ನೋ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನಾನು ಹೆಸರು ಕಾಳು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿಲ್ಲ, ನಾನು ಇದನ್ನು ಪಾತ್ರೆಯಲ್ಲೇ ಕೂಡ ನೀಟಾಗಿ ಒಂದು 20 ಮಿನಿಟ್ಸು ಒಣಕಾಳನ್ನು ನಾನು ಬೇಯಿಸ್ಕೊಂಡಿದ್ದೀನಿ. ಮತ್ತು ನೆನೆಸ್ಬಾರ್ದು ಕಾಳನ್ನ, ಒಣಕಾಳನ್ನೇ ನೀಟಾಗಿ ಬೇಯಿಸ್ಕೊಂಡು ಅದರದ್ದು ಒಂದು ನೀರನ್ನ ನಾವು ಎತ್ತಿಟ್ಕೋಬೇಕಾಗುತ್ತೆ. ಯಾವ ಥರ ಅಂದರೆ ನೀರು ನೀಟಾಗಿ ಬಸ್ಕೊಂಡು ಎತ್ತಿಟ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೋಬೇಕು, ನೀರು ಮತ್ತು ನಮ್ಮ ಕಾಳನ್ನು. ಮತ್ತು ನಾವಿಲ್ಲಿ ಈ ಕಾಳು ಸಪ್ರೇಟ್ ಮಾಡಿರ್ತೀವಲ್ಲ, ಆ ಕಾಳಿಗೆ ನಾವು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ ಆಪ್ಷನ್ಸ್ ಇದು. ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಮತ್ತು ಇದನ್ನು ಸಪ್ರೇಟಾಗಿ ನಾವು ಬಸ್ಸಾರು ಕಾಳು ಮಾಡ್ತಾಯಿದ್ದೀವಿ ಅಂತಂದರೆ ಕೆಲವರು ನೋಡಿ ಹಳ್ಳಿ ಕಡೆ ಕೇಳಿ ಎಷ್ಟು ಇಷ್ಟಪಟ್ಟು ಬಸ್ಸಾರು ಕಾಳು ಅಂತ ತಿಂತಾರೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಬಸ್ಸಾರು ಅಂತ ಮಾಡೋದಕ್ಕೆ ಕಾಳಿಗೋಸ್ಕರನೇ ಬಸ್ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂದರೆ ಆಹಾ ಏನು ಟೇಸ್ಟ್ ಇರುತ್ತೆ ಅಂದರೆ, ನೋಡಿ ಇಲ್ಲಿ ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಟ್ಟು ನಾವು ಬಸ್ತಿಟ್ಕೊಂಡಿರ್ತೀವಲ್ಲ ಆ ಕಾಳನ್ನು ಇದಕ್ಕೆ ಹಾಕಿ, ನಿಮ್ಗೆ ಬೇಕು, ನಿಮ್ಮ ಕಾಳು ಸ್ವಲ್ಪ ಸಪ್ಪೆ ಇದೆ, ಇನ್ನೂ ಸ್ವಲ್ಪ ನಮ್ಗೆ ಉಪ್ಪು ಬೇಕು ಅನಿಸಿದ್ರೆ ನೀವು ಈಗಲೇ ಆ್ಯಡ್ ಮಾಡ್ಕೋಬೇಕು. ಕಾಳು ಹಾಕೋಕ್ಕೆ ಮುಂಚೆನೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ನೀಟಾಗಿ ಈ ಹಸಿ ವಾಸನೆ ಹೋಗೋವರೆಗೂ ಒಂದು ಬಾಡಿಸ್ಕೊಂಡು ಕಾಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಕಾಳೆಲ್ಲ ರೆಡಿ ಆದಮೇಲೆ ಸ್ವಲ್ಪ ತೆಂಗಿನಕಾಯಿನೂ ಮಿಕ್ಸ್ ಮಾಡ್ಕೋಬೋದು. ತೆಂಗಿನಕಾಯಿ ಹಾಕೊಳೋದ್ರಿಂದ ಸಪ್ರೇಟ್ ಒಂದು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆದಂಗೆ ಆಗುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ. ಬೇಸಿಗೆ ಟೈಮಲ್ಲಿ ಸ್ವಲ್ಪ ಈ ಥರ ಕಾಳುಗಳಿಗೆಲ್ಲ ತೆಂಗಿನಕಾಯಿ ಹಾಕೋದು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಇರಲಿ. ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ತೆಂಗಿನಕಾಯಿ ಯಾವ ಪದಾರ್ಥಕ್ಕೆ ನಾವು ಹಾಕ್ತೀವೋ ಬೇಗ ಹಾಳಾಗಿಬಿಡುತ್ತೆ. ಸೊ ನಾನು ಹಾಗಾಗಿ ತೆಂಗಿನಕಾಯಿನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ ಬೇಸಿಗೆ ಟೈಮಲ್ಲೆಲ್ಲ. ನೋಡಿ ಈ ಥರ ಕಾಳು ಒಂದು ಫೈನಲಾಗೆ ರೆಡಿ ಆಯಿತು. ಮತ್ತು ಇದು ನಾವು ಈ ಕಾಳನ್ನೇ ಕೂಡ ಈಗ ಸಾಂಬಾರಿಗೆ ಅಂತ ನಾವು ಎತ್ತಿಟ್ಕೊಂಡಿದ್ದೀವಲ್ವ, ಆ ಸಾಂಬಾರಿಗೆ ಮಿಕ್ಸಿ ಜಾರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಈ ಸಾಂಬಾರಿಗೆ ನಾನು ಈ ಕಾಳನ್ನೇ ಸ್ವಲ್ಪ ನಮಗೆಷ್ಟು ಬೇಕೋ ಅಷ್ಟು, ತುಂಬ ಜಾಸ್ತಿ ಸಾಂಬಾರು ಬೇಕು ಅಂದರೆ ಜಾಸ್ತಿ ಕಾಳು ಹಾಕ್ಕೋಬೋದು, ಇಲ್ಲ ಸ್ವಲ್ಪ ನನಗೆ ಸ್ವಲ್ಪನೇ ಬೇಕು ಅಂದರೆ ಸ್ವಲ್ಪ ಕಾಳು ಹಾಕ್ಕೊಂಡು ನಾನು ಹುರಿದಿಟ್ಕೊಂಡಿರೋಂಥ ಎಲ್ಲ ಐಟಮ್ನು ಸೇರಿಬಿಟ್ಟು ನಾನು ಫೈನಾಗಿ ಒಂದು ಪೇಸ್ಟ್ ಮಾಡ್ಕೊತೀನಿ. ಬಸ್ಸಾರಿಗೆ ಅಂತಂದರೆ ಸ್ವಲ್ಪ ದದ್ದು ಮಾಡಬಾರ್ದು, ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಯಾವ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ಪೇಸ್ಟನ್ನು ನಾವು ನೀರು ಮೊದಲೇ ಎತ್ತಿಟ್ಕೊಂಡಿದ್ದೀವಲ್ವ, ಸೊ ಆ ನೀರು ಮತ್ತು ನಮಗೆಷ್ಟು ಹದಕ್ಕೆ ಬೇಕು, ತುಂಬ ಗಟ್ಟಿ ಬೇಕು ಅಂದರೆ ಗಟ್ಟಿ, ಅಥವಾ ತುಂಬ ಸ್ವಲ್ಪ ಲೈಟ್ ಬೇಕು ಸ್ವಲ್ಪ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ನಮಗೆಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ನಾವು ಈ ಒಂದು ಎರಡನ್ನೂ ಮಿಶ್ರಣ ಮಾಡಿಬಿಟ್ಟು ನಾವು ಸಾಂಬಾರನ್ನ ರೆಡಿ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ಯಾವುದೇ ಒಂದು ಬಸ್ಸಾರುಗಳು ಯಾವುದೇ ಬಸ್ಸಾರು ಮಾಡಿದ್ರು ಕೂಡ ಇದಕ್ಕೆ ಮಸಾಲೆ ಪದಾರ್ಥ ಆಗೋದಾಗಲಿ ಅಥವಾ ಒಗ್ಗರಣೆ ಹಾಕೋದಾಗಲಿ ಮಾಡಬಾರ್ದು. ಆ ಒಂದು ಪದಾರ್ಥ ಅದೊಂದು ಸಾಂಬಾರ್ದು ಒಂದು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ನಾವು ಏನು ಫಸ್ಟು ಹುರ್ಕೊಂಡಿರ್ತೀವೋ ಆ ಹುರ್ಕೊಂಡಿರೋದನ್ನೇ ಕೂಡ
ನಾವು ಎತ್ತಿಟ್ಕೊಂಡಿರುವಂಥ ನೀರು ಮತ್ತು ನಾವು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಬಾರ್ದು. ನಾವು ಅದಕ್ಕೆ ಕಾಳು ಇಡುವಾಗಲೇ ಜಾಸ್ತಿ ನೀರು ಹಾಕ್ಬಿಟ್ಟು ಕಾಳು ಕಟ್ಟನ್ನು ನಾವು ಎತ್ತಿಟ್ಕೋಬೇಕಾಗುತ್ತೆ. ಸೊ ಅದನ್ನು ನಾವು ಎರಡನ್ನೂ ಮಿಕ್ಸ್ ಮಾಡಿ ನಾವು ಒಂದೇ ಒಂದು ಕುದಿ ಒಂದು 2-3 ನಿಮಿಷ ಅಷ್ಟೇ ಬೇಯಿಸಬೇಕು. ಬಸ್ಸಾರಿಗೆ ಜಾಸ್ತಿ ಕೊತ ಅಂತ ಕುದಿಸ್ಬಾರ್ದು, ಅದೊಂದು ಟೇಸ್ಟ್ ಹೋಗುತ್ತೆ. ಜೊತೆಗೆ ನಮ್ಗೆ ಎಷ್ಟು ಬೇಕು ಹುಳಿ ಅಷ್ಟು ಹುಳಿನ ನಾವು ನೋಡಿ ಫೈನಲಾಗಿ ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ನಾವು ಹುಣಸೆ ಹುಳಿನ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬಾರ್ದು, ಕುದಿಸಿದ್ರೆ ಇನ್ನೂ ಚೆನ್ನಾಗಿ ಅನಿಸಲ್ಲ. ಸುಮ್ಮನೆ ಲೈಟಾಗಿ 1-2 ನಿಮಿಷ ಕುದಿಸ್ಬಿಟ್ಟು ಸಾಂಬಾರು ಟೇಸ್ಟ್ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ಬಸ್ಸಾರು ಅಂದ್ರೇ ಇಷ್ಟಪಟ್ಟು ತಿನ್ನಬೇಕು ಆ ಥರ ಇರುತ್ತೆ. ನಾನು ಮಾಡಿರೋದು ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ.